ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅನಿ ಫುಡ್ ವರ್ಲ್ಡ್. ನಾನಿವತ್ತು ಪದರ್ ಪದರ್ ಆಗಿರುವ ಚಪಾತಿನ ಯಾವ ರೀತಿಯಾಗಿ ಒಂದು ಸ್ಮಾಲ್ ಟ್ರಿಕ್ಸ್ ಅನ್ನ ಬಳಸಿ ಮಾಡಬಹುದು ಅಂತ ತೋರಿಸಿಕೊಡ್ತಾ ಇದ್ದೀನಿ. ನಾನು ಹೇಳಿರೋ ಟಿಪ್ಸ್ ಅನ್ನ ಫಾಲೋ ಮಾಡಿದ್ರೆ ಪದರ್ ಪದರ್ ಚಪಾತಿ ತುಂಬಾನೇ ಚೆನ್ನಾಗಿ ಬರುತ್ತೆ. ಸ್ವಲ್ಪನೂ ಕೂಡ ಹರಿಯೋದಿಲ್ಲ. ಆ ರೀತಿಯಾಗಿ ಪರ್ಫೆಕ್ಟ್ ಆಗಿ ಮಾಡಬಹುದು. ಮತ್ತೆ ತೆಳುವಾಗಿ ಕೂಡ ಬರುತ್ತೆ. ಅದು ಯಾವುದು ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಅಂತ ಹೇಳ್ತೀನಿ. ಕೊನೆವರೆಗೂ ವಿಡಿಯೋನ ನೋಡಿ. ಮೊದಲಿಗೆ ನಾನಿಲ್ಲಿ ಒಂದು ಮಿಕ್ಸಿಂಗ್ ಬೌಲ್ ನ ತಗೊಂಡಿದ್ದೀನಿ. ಅದಕ್ಕೆ 2 ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನ ಹಾಕೊಳ್ತಾ ಇದ್ದೀನಿ. ನೋಡಿ, ನಾನು ತಗೊಂಡಿರೋದು ಗೋಧಿ ಹಿಟ್ಟು ಮಾತ್ರ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ಬೇಕು. ನಾನಿಲ್ಲಿ ಯಾವುದೇ ರೀತಿ ಮೊಸರು, ಹಾಲು, ಬೆಣ್ಣೆ ಅಥವಾ ತುಪ್ಪ ಯಾವುದನ್ನು ಕೂಡ ಬಳಸ್ತಾ ಇಲ್ಲ. ಬರೀ ಉಪ್ಪನ್ನ ಮಾತ್ರ ಸೇರಿಸ್ತಾ ಇದ್ದೀನಿ. ಇದನ್ನ ಮೊದಲಿಗೆ ಡ್ರೈ ಮಿಕ್ಸ್ ಮಾಡ್ಕೊಳ್ಬೇಕು. ಸ್ವಲ್ಪ ಸ್ವಲ್ಪನೇ ನೀರನ್ನ ಹಾಕೊಂಡು ಹದವಾಗಿ ನಾದ್ಕೊಳ್ಬೇಕು. ಚಪಾತಿ ಮಾಡುವಾಗ ಟಿಪ್ಸ್ ಅಂಡ್ ಟ್ರಿಕ್ಸ್ ಅನ್ನ ಫಾಲೋ ಮಾಡಿದ್ರೆ ಚಪಾತಿ ಅಂತೂ ತುಂಬಾನೇ ಚೆನ್ನಾಗಿ ಬರುತ್ತೆ. ಪದರ್ ಚಪಾತಿ ಸ್ವಲ್ಪನೂ ಕೂಡ ಹರಿಯೋದಿಲ್ಲ, ಕಟ್ ಆಗೋದಿಲ್ಲ, ಅಷ್ಟು ಚೆನ್ನಾಗಿ ಬರುತ್ತೆ. ಯಾರು ಕೂಡ ಫಸ್ಟ್ ಟೈಮ್ ಮಾಡೋದಾದ್ರೂ ಕೂಡ ಮಾಡಬಹುದು. ಅಷ್ಟು ಚೆನ್ನಾಗಿ ಚಪಾತಿ ಅನ್ನೋದು ಬರುತ್ತೆ. ತುಂಬಾನೇ ತೆಳುವಾಗಿ ಕೂಡ ಬರುತ್ತೆ. ನಾನು ಹೇಳಿರೋ ಟಿಪ್ಸ್ ಅನ್ನ ಫಾಲೋ ಮಾಡಿದ್ರೆ ನೋಡಿ, ಈ ಹದಕ್ಕೆ ಹಿಟ್ಟನ್ನ ನಾದ್ಕೊಂಡು ಲಿಡ್ ಅನ್ನ ಕ್ಲೋಸ್ ಮಾಡಿ ಏನಿಲ್ಲ ಅಂದ್ರೂ 30 ನಿಮಿಷ ಆದ್ರೂ ನೆನಿಲಿಕ್ಕೆ ಬಿಡಬೇಕು. 30 ನಿಮಿಷ ಆದ್ಮೇಲೆ ನೋಡ್ತಾ ಇದ್ದೀವಿ ಇಲ್ಲಿ ಹಿಟ್ಟು ಯಾವ ರೀತಿ ಬಂದಿದೆ ಅಂತ. ಲಿಡ್ ಅನ್ನ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಹದವಾಗಿ ಹಿಟ್ಟು ನೆನೆದಿದೆ ಅಂತ. ಇವಾಗ ಕೈಗೆ ಎಣ್ಣೆನ ಹಚ್ಕೊಂಡು ಹಿಟ್ಟನ್ನ ಮತ್ತೊಮ್ಮೆ ಚೆನ್ನಾಗಿ ನಾದ್ಕೊಳ್ಬೇಕು. ಸ್ವಲ್ಪ ಎಣ್ಣೆನ ಹಚ್ಕೊಳ್ಬೇಕು ಕೈಗೆ. ನಾನಿಲ್ಲಿ ಚಪಾತಿನ ಮಾಡೋದಿಕ್ಕೆ ಈ ತರ ಸೀಟನ್ನ ತಗೊಂಡಿದ್ದೀನಿ. ಇದು ಲೋಕಲ್ ಮಾರ್ಕೆಟ್ ಅಲ್ಲೂ ಕೂಡ ಸಿಗುತ್ತೆ ಈ ಸೀಟು. ಇದು ಇದ್ರೆ ಈಸಿಯಾಗಿ ಚಪಾತಿನ ಮಾಡಬಹುದು. ಮತ್ತೆ ತಿರುಗಿಸ್ಲಿಕ್ಕೂ ಕೂಡ ತುಂಬಾನೇ ಅನುಕೂಲ ಆಗುತ್ತೆ ಅನ್ನೋ ಕಾರಣಕ್ಕೆ ಈ ರೀತಿಯಾಗಿ ಸೀಟನ್ನ ತಗೊಂಡಿದ್ದೀನಿ. ನಾನು ಇವಾಗ ಸಣ್ಣದಾಗಿ 2 ಉಂಡೆಗಳನ್ನ ತಗೊಳ್ತಾ ಇದ್ದೀನಿ. ಪದರ್ ಚಪಾತಿ ಮಾಡೋದಿಕ್ಕೆ ಈ ರೀತಿಯಾಗಿ 2 ಉಳ್ಳೆಗಳನ್ನ ತಗೊಳ್ಬೇಕು. ತಗೊಂಡಾದ್ಮೇಲೆ ಈ ರೀತಿ ರೌಂಡ್ ಆಗಿ ಅದನ್ನ ತಿದ್ಕೊಳ್ಬೇಕು. ತಿದ್ಕೊಂಡಾದ್ಮೇಲೆ ಇದನ್ನ ಎರಡನ್ನೂ ಕೂಡ ಸಮ ಪ್ರಮಾಣದಲ್ಲೇ ಲಾಟಿಸ್ಕೊಳ್ಬೇಕು. ಎರಡನ್ನೂ ಕೂಡ ಒಂದೇ ಸೈಜ್ಗೆ ಲಾಟಿಸ್ಕೊಳ್ಬೇಕು. ನೋಡಿ, ಒಂದನ್ನ ಲಾಟಿಸ್ಕೊಂಡಿದ್ದೀನಿ. ಇನ್ನು ಮತ್ತೊಂದನ್ನು ಕೂಡ ಲಾಟಿಸ್ಕೊಳ್ತಾ ಇದ್ದೀನಿ. ಲಾಟಿಸ್ಕೊಂಡಾದ್ಮೇಲೆ ಒಂದು ಉಳ್ಳೆಗೆ ಎಣ್ಣೆನ ಸವರ್ಕೊಳ್ಬೇಕು. ಮತ್ತೊಂದು ಉಳ್ಳೆಗೆ ಹಿಟ್ಟನ್ನ ಸವರ್ಕೊಳ್ಬೇಕು. ಯಾವ ಹಿಟ್ಟು ಅಂದ್ರೆ ಇದೇ ಸೀಕ್ರೆಟ್. ನಾನಿಲ್ಲಿ ಜೋಳದ ಹಿಟ್ಟನ್ನ ತಗೊಂಡಿದ್ದೀನಿ. ಜೋಳದ ಹಿಟ್ಟನ್ನ ತಗೊಳ್ಳೋದ್ರಿಂದ ನೋಡಿ, ಈ ರೀತಿಯಾಗಿ ಅದರ ಮೇಲೆ ಎರಡನ್ನೂ ಕೂಡ ಹಾಕೊಳ್ಬೇಕು. ಮಧ್ಯಕ್ಕೆ ಪ್ರೆಸ್ ಮಾಡೋದಿಕ್ಕೆ ಹೋಗ್ಬಾರ್ದು. ಈ ರೀತಿ ಸೈಡ್ ಅಲ್ಲಿ ಪ್ರೆಸ್ ಮಾಡಿ ಮೇಲೆ ಕೆಳಗೆ ಎಣ್ಣೆನ ಹಚ್ಕೊಂಡು ಈ ರೀತಿಯಾಗಿ ಲಾಟಿಸ್ಕೊಳ್ಬೇಕು. ನಾನು ಗೋಧಿ ಹಿಟ್ಟು ಬದಲಿಗೆ ಜೋಳದ ಹಿಟ್ಟನ್ನ ಯಾಕೆ ತೆಗೆದುಕೊಂಡಿದ್ದೆ ಇದನ್ನ ಹಚ್ಚೋದಕ್ಕೆ ಅಂದ್ರೆ, ಜೋಳದ ಹಿಟ್ಟನ್ನ ಹಚ್ಚೋದ್ರಿಂದ ಚಪಾತಿ ಎಲ್ಲೂ ಕೂಡ ಕಟ್ ಆಗೋದಿಲ್ಲ, ಹರಿಯೋದಿಲ್ಲ, ಆ ರೀತಿಯಾಗಿ ಉಚ್ಚುತ್ತವೆ. ಆದ ಕಾರಣಕ್ಕಾಗಿ ನಾನು ಜೋಳದ ಹಿಟ್ಟನ್ನ ತಗೊಂಡಿದ್ದೀನಿ. ನೀವು ಕೂಡ ಗೋಧಿ ಹಿಟ್ಟು ತಗೊಳ್ತಿದ್ರೆ ಜೋಳದ ಹಿಟ್ಟನ್ನು ಟ್ರೈ ಮಾಡಬಹುದು. ಚಪಾತಿ ಸ್ವಲ್ಪನೂ ಕಟ್ ಆಗೋದಿಲ್ಲ, ಹರಿಯೋದಿಲ್ಲ, ಆ ರೀತಿಯಾಗಿ ಚೆನ್ನಾಗಿ ಬರುತ್ತೆ ಅನ್ನೋ ಕಾರಣಕ್ಕೆ ಜೋಳದ ಹಿಟ್ಟನ್ನ ತಗೊಂಡಿದ್ದೀನಿ. ನೋಡಿ, ಈ ರೀತಿಯಾಗಿ ಮಧ್ಯೆ ತುಂಬಾ ಭಾರ ಹಾಕಬಾರ್ದು. ಕಾರ್ನರ್ ಅಲ್ಲಿ ಮಾತ್ರ ಲಾಟಿಸ್ಕೊಳ್ಬೇಕು ಚಪಾತಿನ. ಕಾರ್ನರ್ ಅಲ್ಲಿ ಲಾಟಿಸ್ಕೊಳ್ಳೋದ್ರಿಂದ ಚಪಾತಿ ತುಂಬಾ ಚೆನ್ನಾಗಿ ಬರುತ್ತೆ ಮತ್ತು ಕಿತ್ತೋಗಲ್ಲ, ಹರಿದೋಗಲ್ಲ. ನೋಡಿ, ನಾನು ಈ ಸೀಟ್ ಯಾವ ಸೈಜಿಗೆ ಇದೆ ಆ ಸೈಜಿಗೆ ನಾನಿಲ್ಲಿ ಚಪಾತಿನ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಹಂಚನ್ನು ಕೂಡ ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ. ಹಂಚಿಗೆ ಸ್ವಲ್ಪ ಆಯಿಲ್ ನ ಬ್ರಷ್ ಮಾಡ್ಕೊಳ್ಬೇಕು. ಮೊದಲನೇ ಚಪಾತಿ ಆಗಿರೋದ್ರಿಂದ ನಿಧಾನವಾಗಿ ಈ ಸೀಟನ್ನ ತೆಗೆದುಕೊಂಡು ಈ ಹಂಚ ಮೇಲಕ್ಕೆ ಹಾಕೊಂಡು ಚಪಾತಿನ ಈ ರೀತಿಯಾಗಿ ಹಂಚ ಮೇಲೆ ಬಿಡಬೇಕು. ಹುಷಾರಾಗಿ ಬಿಡಬೇಕು. ಬಿಟ್ಟಾದ್ಮೇಲೆ ಉರಿ ಮಾತ್ರ ಹೈ ಫ್ಲೇಮ್ ನಲ್ಲೇ ಇರಬೇಕು ಚಪಾತಿ ಮಾಡುವಾಗ. ನೋಡಿ, ಈ ರೀತಿ ಸಣ್ಣದಾಗಿ ಬಬಲ್ಸ್ ಬರೋದಿಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ರೀತಿ ಬಬಲ್ಸ್ ಬರೋದಕ್ಕೆ ಸ್ಟಾರ್ಟ್ ಆದ್ಮೇಲೆ
ನೋಡಿ ಎಲ್ಲಾ ಕಡೆನೂ ಸ್ವಲ್ಪನೂ ಹಸಿ ಹಿಟ್ಟು ಇಲ್ಲ. ಈ ರೀತಿ ಬಬಲ್ಸ್ ಬಂದಾಗ ಗೊತ್ತಾಗುತ್ತೆ. ಈ ಹಂತದಲ್ಲಿ ಇದನ್ನ ಮಗಚಿ ಹಾಕೊಳ್ಬೇಕು. ಹುಷಾರಾಗಿ ಮಗಚಿ ಹಾಕೊಳ್ಳಿ. ನೋಡಿ ಈ ರೀತಿಯಾಗಿ ಮಗಚಿ ಹಾಕೊಳ್ಬೇಕು. ಇವಾಗ ನಿಧಾನವಾಗಿ ಉಬ್ಬೋದಕ್ಕೆ ಸ್ಟಾರ್ಟ್ ಆಗುತ್ತೆ. ನೋಡಿ ಚಪಾತಿ ಎಷ್ಟು ಸಾಫ್ಟ್ ಆಗಿ ಉಬ್ಬೋದಕ್ಕೆ ಸಾಫ್ಟ್ ಆಗ್ತಿದೆ ಅಂತ. ಇದೇ ರೀತಿಯಾಗಿ ಎಷ್ಟು ಬೇಕಾದ್ರೂ ಚಪಾತಿನ ಮಾಡಿದ್ರು ಕೂಡ ಕಿತ್ತೋಗೋದಿಲ್ಲ ಮತ್ತೆ ಹರಿದೋಗೋದಿಲ್ಲ. ಈ ರೀತಿಯಾಗಿ ಎರಡೂ ಸೈಡ್ ಕೂಡ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಪದರ್ ಪದರ್ ಚಪಾತಿ ರೆಡಿ ಆಗುತ್ತೆ. ನೋಡಿ ನಾನಿಲ್ಲಿ ಬಿಸ್ತಾ ಇದೀನಿ. ಸ್ವಲ್ಪನೂ ಕೂಡ ಹರಿದೋಗಿಲ್ಲ ಮತ್ತೆ ಕಿತ್ತೋಗಿಲ್ಲ.